ತಾವಿರುವಂತ ಸ್ಥಳ ಸೌಭದೇಶಕ್ಕೆ ಯಾರು ಅಂತ ಕೇಳಿದ್ದೀರಿ? ಸಾಲ್ವ ಭೂಪತಿಗಳೆಂದು ಕೇಳಿದ್ದೇವೆ. ನಾವೇ ಸರಿ. ಓಲಗೈತತ್ತ ವಿಚಾರ ವಿಶೇಷವಿದೆ ಸ್ವಾಮಿ, ಕೇಳಿ. ಸೌಭದೇಶದ ಅಧಿಪತಿ ಈ ಸಾಲ್ವ ಮಹಾರಾಜ ಬಂದಂತಹ ದೂತ ಒಂದು ಮಾತನ್ನ ಹೇಳಿದ್ದಾನೆ. ಏನು ಎಂಬುದಾಗಿ ದೂತನೆಂದುದ ಕೇಳುತ್ತ ಈ ಸಮಯದಲ್ಲಿ ಬಂದಂತಹ ದೂತ ಆಡಿದ ಮಾತೇನು? ಕಾಶಿ ದೇಶವಂತೆ, ಅಲ್ಲಿ ಅಧೀಶನಾದಂತಹ ಪ್ರತಾಪಸೇನಂತೆ, ಅವನಿಗೆ 3 ಹೆಣ್ಣು ಮಕ್ಕಳಂತೆ. ಆ ಹೆಣ್ಣು ಮಕ್ಕಳನ್ನ ವಿವಾಹ ಮಾಡುವುದಕ್ಕೋಸ್ಕರವಾಗಿ ಸ್ವಯಂವರವನ್ನ ಏರ್ಪಡಿಸಿದ್ದಾನಂತೆ. ಅದರಲ್ಲೂ ವಿಶೇಷತೆ ಉಂಟು. ಆ ಸ್ವಯಂವರಕ್ಕೆ ವಿಕ್ರಮವೇ ಪಣವಂತೆ. ಯಾವಾತನು ತನ್ನ ವಿಕ್ರಮವನ್ನ ಪ್ರದರ್ಶಿಸುತ್ತಾನೋ ಅವನಿಗೆ 3 ಹೆಣ್ಣು ಮಕ್ಕಳು ಮಾಲೆ ಹಾಕುವಂತಹ ಸಮಯ ಸಂದರ್ಭ ಎಂಬುದು ಗೊತ್ತಾಯಿತು. ಆ ನೆಲೆಯಲ್ಲಿ ಪ್ರಪಂಚದ ಮೂಲೆಗಳಿಗೂ ಸಹ ಆಮಂತ್ರಣವನ್ನ ತಲುಪಿಸಿದ್ದಾನಂತೆ. ರಾಜಾದಿರಾಜರುಗಳೆಲ್ಲ ಬರುತ್ತಿದ್ದಾರೆ ಎನ್ನುವ ವಿಷಯವನ್ನು ಕೇಳಿದ್ದೇನೆ ನಾನು. ಹಾಗಿರುವ ಕಾಲಕ್ಕೆ ಸೌಭದೇಶದ ಅಧಿಪತಿ ಸಾಲ್ವ ಮಹಾರಾಜ ಇವನಿಗೇಕೆ ಕರೆಯ ಇಲ್ಲ? ನಾವೇನು ಯಾವುದರಲ್ಲಿ ಕಡಿಮೆ ಇದ್ದೇವೆ? ಶೌರ್ಯ ಕಡಿಮೆಯೇ? ಸಾಮರ್ಥ್ಯ ಕಡಿಮೆಯೋ? ಅಥವಾ ನಮ್ಮ ಪರಾಕ್ರಮ ಕಡಿಮೆಯೋ? ಯಾವುದರಲ್ಲೂ ನಾವು ಕಡಿಮೆ ಇದ್ದವರಲ್ಲ. ಹಾಗಿರುವ ಕಾಲಕ್ಕೆ ನಮಗೆ ಕರೆಯ ಬರಲಿಲ್ಲ ಅಂತಾದ್ರೆ ಏನು ಅರ್ಥ? ನಮ್ಮನ್ನ ಕಡೆಗಣಿಸಿದ್ದಾನೆ ಎನ್ನುವುದರಲ್ಲಿ ಮತ್ತೆ ಅನುಮಾನ ಇಲ್ಲ. ಹಾಗಾದ ಕಾಲಕ್ಕೆ ಸುಮ್ಮನಿರುವುದಕ್ಕೆ ಸಾಧ್ಯವಿದೆಯೋ? ಸಾಧ್ಯವಿಲ್ಲ. ಆ ನೆಲೆಯಲ್ಲಿ ಇದೋ ನನ್ನ ಮುಂದಿನ ಕಾರ್ಯ, ಇದೇ ಸಂದರ್ಭ ಎನ್ನುವ ನೆಲೆಯಲ್ಲಿ ಅವರೆಲ್ಲರೆದುರಿಗೆ
ಈ ಸೌಭ ದೇಶದ ಅಧಿಪತಿ ಯಾರು, ನನ್ನ ಸಾಮರ್ಥ್ಯ ಏನು ಎನ್ನುವುದನ್ನ ತೋರಿಸಿಕೊಳ್ಳಬೇಕಾಗಿದೆ. ಬರುತ್ತಾರಲ್ಲ ಪ್ರಪಂಚದ ಎಲ್ಲ ರಸುರಾಜ ರಸು ಮಕ್ಕಳು, ಅವರೆದುರಿನಲ್ಲಿ ನಾನು ನನ್ನ ಪರಾಕ್ರಮವನ್ನ ತೋರಿಸಿದ ಕಾಲಕ್ಕೆ ಈ ಅಧಿಪತಿ ಇದ್ದಾನಲ್ಲ ಪ್ರತಾಪಸೇನ, ಅವನಿಗೆ ತಕ್ಕ ಶಾಸ್ತಿಯಾಗಬೇಕು. ಇದು ನನ್ನ ಉದ್ದೇಶ, ಇದು ನನ್ನ ಗುರಿ. ಹಾಗಂತ ಆದಮೇಲೆ ಕರೆಯ ಬರದಿದ್ದರೆ ಬಿಡಿ. ಆದರೆ ನಮ್ಮ ಪಯಣ ಕಾಶಿ ದೇಶದತ್ತ, ಅಲ್ಲಿ ಹೋಗಿ ಅವನಿಗೆ ಪ್ರತೀಕಾರವನ್ನ ಎಸಗಲೇಬೇಕು. ಇನ್ನು ತಡ ಮಾಡಲಿಕ್ಕಿಲ್ಲ. ಈಗ ನಮ್ಮ ಪಯಣ ನೇರವಾಗಿ ಕಾಶಿಯತ್ತ. ಧರಣಿಪತಿ ಕೇಳಿತ ಧರಣಿಪತಿ ಕೇಳಿತ ಕಾಶಿಪುರದಿ ನೃಪಸೂತೆ ಅಂಬೆಯೊಂದಿನ ಕಾಶಿಪುರದಿ ನೃಪಸೂತೆ ಅಂಬೆಯೊಂದಿನ ಪರಿವಿಡಿದು ಬಳಸಿರುವ ಸಖಿಯರ ನೋಡಿ ಸಂತಸದಿ, ಪರಿವಿಡಿದು ಬಳಸಿರುವ ಪರಿವಿಡಿದು ಬಳಸಿರುವ ಸಖಿಯರ ನೋಡಿ ಮುದದಿಯೇ ಜಗತ್ ಪ್ರಸಿದ್ಧಿ ಪಡೆದಂತಹ ಕ್ಷೇತ್ರ ಕಾಶಿ ಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ವಿದ್ಯಾಕ್ಷೇತ್ರ, ಹಾಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಂತಹ ಈ ಕಾಶಿ ಕ್ಷೇತ್ರದ ಅಧಿಪತಿ ಪ್ರತಾಪಸೇನ, ಆತನಿಗೆ 3 ಮುತ್ತುಗಳು ಅಂದ್ರೆ 3 ಮಕ್ಕಳು, ಅಂಬಿಕೆ, ಅಂಬಾಲಿಕೆ ಎನ್ನುವುದಾಗಿ. ಪ್ರಾಯದ ಹೊಸ್ತಿನಲ್ಲಿದ್ದ ನಮಗೆ ವಿವಾಹ ನಿಶ್ಚಯವಾಗಿದೆ. ವಿವಾಹ ಅಂತ ಹೇಳಿದ್ರೆ ಹಾಗೆ ಸಾಧಾರಣ ವಿವಾಹ ಅಲ್ಲ, ವಿಕ್ರಮವೇ ಪಣ. ಇದು ನನ್ನ ತಂದೆಯ ಸಂಕಲ್ಪ. ಬಂದಂತ ವೀರರನ್ನು ಯಾರು ಗೆಲ್ಲುತ್ತಾರೆ ಅವರಿಗೆ ನಾವು 3 ಮಂದಿ ವಧುವಾಗುತ್ತೇವೆ. ಹಾಗಾದ್ರೆ ಬರೀ ವೀರತ್ವ ಒಂದೇ ಸಾಕಾಗುವುದಿಲ್ಲಲ್ಲ, ರೂಪ, ವಿದ್ಯೆ, ಯೌವನ, ಗುಣ ಎಲ್ಲದೂ ಇದ್ದರೆ ಮಾತ್ರ ಅಂತವರಿಗೆ ನಾವು ವಧುವಾಗ್ತೇವೆ. ಹೌದು, ಯಾರ ಮುಡಿಗೋ ಬಲ್ಲವರು ಯಾರು? ಆದರೂ ಅಪ್ಪನ ಆಸೆಯಂತೆ ನಾವೆಲ್ಲರೂ ಒಪ್ಪಿ ಈ ಸ್ವಯಂವರಕ್ಕೆ ಸಿದ್ಧರಾಗಿದ್ದೇವೆ. ಯಾಕೋ ಮನಸ್ಸಿಗೆ ಬೇಸರ ಆಗ್ತಾ ಇದೆ. ಕೆಲವೊಮ್ಮೆ ಈ ಅಂಬೆ ಬೇಸರ ಆದಾಗ ಸಹ ವನವಿಹಾರಕ್ಕೆ ಹೋಗ್ತಾಳೆ, ದುಃಖ ಅಲ್ಲಿಯೇ ಕಳಿತಾಳೆ. ಆದ್ರೆ ಸಂತೋಷವಾದಾಗ ಸಹ ಹೋಗುವುದು ಅಂಬೆ ಅಲ್ಲಿಗೆ. ಯಾರ ಅಗತ್ಯ ಇಲ್ಲ, ನನ್ನ ಅಕ್ಕ ತಂಗಿಯರು ಬೇಕಂತ ಸಹ ಇಲ್ಲ. ಆದ್ರೆ ನನಗೆ ಬೇಕು ವನವಿಹಾರ, ಅಲ್ಲಿರುವಂತಹ ಸುಂದರವಾದ ದೃಶ್ಯವನ್ನು ನೋಡಬೇಕು, ಮನದಡಿಯೇ ಸಂತೋಷ ಪಡಬೇಕು. ಅದಕ್ಕಾಗಿ ತಡ ಮಾಡುದಿಲ್ಲ, ಹೋಗ್ತೀನಂತೆ. ಸುದತಿಯರೆಲ್ಲರೂ ಕೃತಜ್ಞತೆಯಿಂದ ಸುದತಿಯರೆಲ್ಲರೂ ಮಿಂದು ಮಡಿಯನು
ಅಲ್ಲಿ ಮಲ್ಲಿಗೆ ಸೇವಂತಿಗೆ ಜಾಜಿ ಹೊಸದಾಗಿ ಬಂದಂತಹ ಫಲ ಏನಿದು? ಹೋ ಸೀತಾಫಲ ಎಷ್ಟೊಂದು ಸುಂದರವಾಗಿ ಆ ಗಿಡದಲ್ಲಿ ಹಬ್ಬಿಕೊಂಡಿದೆ. ಅತ್ತ ಕಡೆ ಮಾಮರ ತನ್ನನ್ನು ಹೀಗೆ ಬಳಸಿಕೊಂಡಿದೆ. ಗಿಡ ಬಳ್ಳಿಗಳು ಆ ಬಳ್ಳಿಗಳಿಗೆ ಮುತ್ತಿಕೊಂಡಂತಹ ಜನರು ಸಾಧಾರಣವು. ನಾನೊಬ್ಬಳೇ ಅಲ್ಲ ಈ ವನದಲ್ಲಿ, ಸಾಕಷ್ಟು ಮಂದಿ ಇದ್ದಾರೆ. ಅತ್ತ ಕಡೆ ಹಕ್ಕಿಗಳ ಕಲರವ, ಜಿಂಕೆಯ ಜಿಗಿದಾಟ, ಶುಕ ದನಿಗೆ, ಪಿಕಂಗಳ ನರ್ತನ, ಒಂದೇ ಎರಡು ಒಟ್ಟಾಗಿ ಹೇಳಬೇಕಂದ್ರೆ ಕಂಜ ಕುಮುದಂಗಳಿಗೊಪ್ಪುವ ಸರಸಿ, ಸರಸಿಯೊಡು ರಂಜಿಸುವ ಶುಕ ಪಿಕಂಗಳಿಗೆ ಫಲಮಂಜರ ನೀಡುವ ಪಾದಪಗಳು, ಪಾದಪಗಳಿಗೊಪ್ಪುವ ಬಳ್ಳಿ, ಬಳ್ಳಿಗಳಿಗಳೆಲ್ಲ ಮಂಜುಳು ದನಿಗೂಡಿಸುವ ಪರಮಿಗಳು, ಪರಮಿಗಳಿಗೆ ಸಂತಸ ಸಂಗಿಸುವ ಇಲ್ಲ ಎಲೆಯರೊಳಗೂಡಿ ಸೇರಿ ಕಂಡೇಹಂ ತಂಪಾಯ್ತು. ಆಹಾ, ಇಲ್ಲಿ ಹೀಗೆ ನಿದ್ರೆ ಹೇಗೆ? ಸಮಯ ಆಯ್ತು, ಹೋಗ್ತೇನಂತೆ. ಹೋಗಿ ನೋಡ್ತೇನಂತೆ. ಇನಿತು ಬಹುಪರಿ ಮಾತನಾಡುತ್ತಾ, ಇನಿತು ಬಹುಪರಿ ಮಾತನಾಡುತ್ತಾ ಏನಾಶ್ಚರ್ಯ! ವನಿತೆಯರು ನಗುತ್ತಿರುವ ಕೋಲದಿ, ವನಿತೆಯರು ನಗುತ್ತಿರುವ ಕೋಲದಿ ಜನಪನೋತ್ಮಜೆಯೆಂದು ನಿಶ್ಚಯಿಸುತ್ತ ಖಳಪತಿಯೂ ವನಜ ಮುಖಿಯರ ನೊರಿಸೆ, ವನಜ ಮುಖಿಯರ ನೊರಿಸ ಬಂದಿರ್ಪೆನಗೆ ವಧುದರ್ಶನವು ಮಂಗಲಯನುತ, ವಧುದರ್ಶನವು ಮಂಗಲಯನುತ ಮಾತಾಡಿಸುವೆ ಈಕೆಯ ಮಧುರ ವಚನದಲ್ಲಿ. ಮಾತನಾಡಿಸುವೆ ಈಕೆಯ ಮಧುರ ವಚನದಲ್ಲಿ. ಆ ಆ ಬಂದು ನಿಂತದ್ದೇ ಪವಿತ್ರವಾದಂತಹ ಕಾಶಿ ಕ್ಷೇತ್ರ. ನೂರಾರು ಅರಸರು ಬಂದು ಸೇರ್ತಾ ಇದ್ದಾರೆ. ಯಾಕಾಗಿ? ವಿಶ್ವನಾಥನ ದರ್ಶನಕ್ಕಾಗೋ? ವಿಶ್ವ ಸುಂದರಿಯರಂತಿರುವ ಕಾಶಿ ಕನ್ಯೆಯರನ್ನ ಕೈ ಹಿಡಿಯುವುದಕ್ಕಾಗಿ ಬಂದವರಾಗಿದ್ದಾರೆ. ಇರಲಿ, ನಾಳೆಯ ದಿನ ಈ ಸ್ವಯಂವರ. ಆ ನೆಲೆಯಲ್ಲಿ ಇದು ಸುಂದರವಾದಂತಹ ಉದ್ಯಾನವನ್ನ ಕಾಣ್ತಾ ಇದ್ದೇನೆ. ಆಹಾ, ಜುಳು ಜುಳು ಹರಿವ ನೀರು, ಅಲ್ಲಿಯೇ ಸುಂದರವಾದಂತಹ ತರುಲತೆಗಳು ಮನಸ್ಸಿಗೆ ಆಹ್ಲಾದವನ್ನ ಉಂಟು ಮಾಡ್ತಾ ಇವೆ. ತಡ ಮಾಡುವುದಲ್ಲ, ಒಮ್ಮೆ ಈ ವನವನ್ನ ಸುತ್ತಿ ಓಡಾಡಿ ಸಂತೋಷ ಅನುಭವಿಸಿ ಬರುತ್ತಿರುವಂತಹ ಇದೇನು ಆಶ್ಚರ್ಯ! ಯಾವುದೋ ಹೆಣ್ಣು ಮಕ್ಕಳ ಕಲರವವೇ ಎನ್ನುವ ಹಾಗೆ ಕಿಲ ಕಿಲ ನಗು. ಅನತಿ ದೂರದಲ್ಲಿ ನೋಡಿದಂತಹ ಕಾಲಕ್ಕೆ ಹೌದೇ ಹೌದು, ನನ್ನ ಯೋಚನೆ ಸತ್ಯವಾದದ್ದು. ಹೆಣ್ಣು ಮಕ್ಕಳ ತಂಡವೇ ಅಲ್ಲಿದೆ. ಸೂಕ್ಷ್ಮವಾಗಿ ಗಮನಿಸಿದಂತಹ ಕಾಲಕ್ಕೆ ಅವರ ಮಧ್ಯದಲ್ಲಿರುವ ಚಲುವೆಯೋರ್ವಳು ಹಾಗೆ ಹೊರಬಿದ್ದು ಮುಂದೆ ಸಾಗುತ್ತಾ ಇದ್ದಾಳೆ. ಪುಷ್ಪವನ್ನ ಕೊಯ್ಯುತ್ತಿದ್ದಾಳೋ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಮುಂದೆ 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 ಸಾಗುತ್ತಾ ಇದ್ದಾಳೆ. ಇದೇ ಸಂದರ್ಭ ಹೋಗಿ ಮಾತನಾಡಿಸ್ತೇನೆ. ಯಾಕೆಂದರೆ ನನ್ನ ಮನಸ್ಸಿನಲ್ಲಿರುವುದೇನು,
ಬಂದಂತಹ ಕಾರ್ಯಕ್ಕೆ ಮಂಗಲಕರವಾದಂತಹ ಶುಭ ಸೂಚನೆ ಸಿಕ್ಕಿದೆ. ಯಾಕೆಂದರೆ ಕಂಡಿದ್ದೇನಲ್ಲ ಹೆಣ್ಣು ಮಕ್ಕಳನ್ನ ನಾನು ಬಂದದ್ದೇ ಹೆಣ್ಣು ಮಕ್ಕಳನ್ನ ಒರಿಸುವುದಕ್ಕಾಗಿ. ಹಾಗಾಗಿ ತಡ ಮಾಡಲಿಕ್ಕಿಲ್ಲ, ನೇರವಾಗಿ ಅತ್ತ ಸಾಕ್ತೇನಂತೆ. ಪರಮ ಸುಂದರಿ ಪೇಣಿ ಯಾರೇ ಪರಮ ಸುಂದರಿ ಪೇಣಿ ಯಾರೇ ಪರಮ ಸುಂದರಿ ಪೇಳು ಪರಮ ಸುಂದರಿ ಪೇಣಿಯಾರೇ ನಿನ್ನನು ಪೆತ್ತ ದೊರೆಯಾರು ಪೇಳು ಪೇಳೆ ನಿನ್ನನು ಪೆತ್ತ ದೊರೆಯಾರು ಪೇಳು ಪೇಳೆ ಎತ್ತೋಂದೆ ವರಿಸೀಗ ಸೌಭಾಗ್ಯದ ದೊರೆಯಾರನ್ನ ವರಿಸೀಗ ಸೌಭಾಗ್ಯದ ದೊರೆಯಾರನ್ನ ಕರೆವರು ಸೋಲ್ವ ಎಂದೋ ಎನ್ನ ಕರೆವರು ಸೋಲ್ವನೆಂದು ವರಿಸೀಗ ಸೌಭಾಗ್ಯದ ದೊರೆಯಾದೆನ್ನ ಕರೆವರು ಸಾಲ್ವನೆಂದು ವರಿಸೀಗ ಸೌಭಾಗ್ಯದ ದೊರೆಯಾದೆನ್ನ ಕರೆವರು ಸಾಲ್ವನೆಂದು ಎನ್ನ ಕರೆವರು ಸಾಲ್ವನೆಂದು ಓ ಸುಂದರಿ, ಓ ಪರಮ ಸುಂದರಿ, ನಿನ್ನನ್ನೇ ಕರೆದದ್ದು. ಯಾಕೆ ಅನುಮಾನವೇ? ಸುಂದರವಾಗಿರುವವಳು ನೀನೊಬ್ಬಳೇ ಇಲ್ಲಿ, ಜೊತೆಗೆ ಪುರುಷನೊಬ್ಬ ಹೋಗುವಂತಹ ದಾರಿಯಲ್ಲಿ ಸುಂದರಿಯಾದಂತಹ ತರುಣಿಯೋಳವಳು ಕಂಡಿದ್ದಾಳೆ ಅಂತ ಆದರೆ ಮಾತನಾಡಿಸದೆ ಹೋದವ ಅಂತ ಆದ್ರೆ ಅವನ ಆರೋಗ್ಯ ಸರಿ ಇಲ್ಲ ಅಂತಲೇ ಅರ್ಥ. ಸರಿ ಇದ್ದಾನೆ ಅಂತ ಆದ್ರೆ ಮಾತನಾಡಿಸಲೇಬೇಕು. ಹಾ ಓ ಸುಂದರಿ, ಆಶ್ಚರ್ಯ ಆಗುತ್ತಾ ಇದೆ. ನಿರ್ಜನವಾದಂತಹ ಪ್ರದೇಶ, ಈ ಒಂದು ಉದ್ಯಾನವನದಲ್ಲಿ ಒಬ್ಬಳೇ ಸಂಚರಿಸ್ತಾ ಇದ್ದೀಯಲ್ಲ, ಜೊತೆಗೆ ಯಾರು ಅತ್ತ ಇತ್ತ ಕಾಣುತ್ತಾ ಇಲ್ಲ, ಬಗ್ಗೆ ಕುತೂಹಲವೂ ಉಂಟಾಗುತ್ತಾ ಇದೆ. ಯಾರು ನೀನು? ನಿನ್ನನ್ನ ಹಡೆದಂತಹ ತಂದೆ ತಾಯಿಯರಾರು? ಯಾಕಾಗಿ ಈ ಪ್ರದೇಶಕ್ಕೆ ಬಂದಿದ್ದೀಯೆ? ಯಾವ ಕಾರ್ಯನಿಮಿತ್ತವಾಗಿ ಬಂದಿದ್ದೀಯ? ಅಥವಾ ಯಾವುದೋ ಒಂದು ಕಾರ್ಯ ಇಟ್ಟುಕೊಂಡೇ ಬಂದಿದ್ದೀಯೋ? ಅಲ್ಲ, ಹಲವು ಹಲವು ಪ್ರಶ್ನೆಗಳಿವೆ ನನಗೆ. ನನ್ನ ಪ್ರಶ್ನೆಗೆ ಉತ್ತರಿಸುವೆಯಾ? ನಿನ್ನ ಪರಿಚಯ ಬೇಕು. ಧರಣಿ ಪಾತ್ಮಜೇ ಧನುಜೇಂದ್ರನ ಕಾಣುತ್ತ
ಶಿರವ ತಗ್ಗಿಸಿ ಕಾಶಿಪತಿಯ ಕುವರಿ ಶಿರವ ತಗ್ಗಿಸಿ ಕಾಶಿಪತಿಯ ಕುವರಿಯನ್ನ ಕರೆವರು ಅಂಬೆಯಂದೋ ಎನ್ನ ಕರೆವರು ಅಂಬೆಯಂದೋ ಶಿರವ ತಗ್ಗಿಸಿ ಕಾಶಿಪತಿಯ ಕುವರಿಯನ್ನ ಕರೆವರು ಅಂಬೆಯಂದೋ ಧರಣಿ ಪದ್ಮಜದನು ಜೈಂದ್ರನ ಕಾಣುತ್ತ ಸ್ಮರತಿಯೊಳು ಬರಲಿ ಶಿರವ ತಗ್ಗಿಸಿ ಕಾಶಿಪತಿಯ ಕುವರಿಯನ್ನ ಕರೆವರು ಅಂಬೆಯಂದೋ ಎನ್ನ ಕರೆವರು ಅಂಬೆಯಂದೋ ಕರೆವರು ಅಂಬೆಯಂದೋ ಓ ಸುಂದರಿ, ಹೇಳಿ, ಕೇಳುವ ಕಾತರ ಹೆಚ್ಚಾಗುತ್ತಾ ಇದೆ. ಏನು ಕುತೂಹಲ ನಿನಗೆ? ಹೌದು, ಹ? ಕುತೂಹಲವೇ, ಅದಕ್ಕಾಗಿಯೇ ಕೇಳಿದ್ದು. ಸುಂದರಿಯೇ, ನಿಂತಲ್ಲಿ ನಿಲ್ಲುದಿಲ್ಲ ನೀನು. ಹೇಗೆ ಅತ್ತ ಕಡೆ ಇತ್ತ ಕಡೆ ಏನು ತಿರುಗುತ್ತಾ ಇದೆಯಾ? ಅಷ್ಟು ಕುತೂಹಲವೇ. ಬೇರೆ ಹೆಣ್ಣು ಮಕ್ಕಳನ್ನು ನೋಡ್ಲೇ ಇಲ್ಲ. ನಿನ್ನಂತಹವರನ್ನ ನೋಡಲಿಲ್ಲ. ಓ ಹಾಗೆ. ಹೌದು, ಇದು ನನ್ನ ಪರಿಚಯ ಬೇಕು. ಖಂಡಿತವಾಗಿ. ನೀನು ನಿಂತಂತ ಸ್ಥಳ ಯಾವುದು? ಕಾಶಿ ದೇಶಕ್ಕೆ ಬಂದಿದ್ದೇನೆ. ಕಾಶಿ ದೇಶಕ್ಕೆ ಬಂದಿದ್ದೀಯ? ಹೌದು. ಅಲ್ಲಿ ಅಧಿಕಾರಿ ಯಾರು ಗೊತ್ತಾ? ಪ್ರತಾಪ ಸೇನನಂತೆ. ಹ? ತಿಳಿದುಕೊಂಡೇ ಬಂದಿದ್ದೀಯಾ? ಆ ಪ್ರತಾಪ ಸೇನನ ಮಗಳು ನಾನು ಬರ್ತೇನೆ. ಇನ್ನೂ ಪರಿಚಯ ಆಗಲಿಲ್ಲ, ಯಾಕೆ ಅವಸರ? ಇತ್ತವ ಪ್ರತಾಪ ಸೇನನ ಮಗಳು. ಹ? ಒಬ್ಬಳೇ ಬಂದಿದ್ದೀಯಲ್ಲ, ಕೇಳಬಹುದೇ ಕಾರಣವನ್ನ? ನಾನು ಬೇರಕ್ಕೆ ಬಂದಿದ್ದೇನೆ. ಅಲ್ಲ, ನಿನ್ನ ಪರಿಚಯ ಸರಿಯಾಗಿ ಓ ಹೇಳಲಿಲ್ಲ. ನನ್ನ ಪರಿಚಯಕ್ಕಾಗಿ ಅಡ್ಡ ಹಾಕಿದ ನೀನು. ಹೌದು. ಅಯ್ಯ, ಹಾ, ಪ್ರತಾಪ ಸೇನನ 3 ಮಕ್ಕಳು ನಾವು. ಕೇಳಿದ್ದೇನೆ. ಅಂಬೆ, ಅಂಬಿಕೆ, ಅಂಬಾಲಿಕೆ. ಏನಂದೆ? ಅಂಬೆ, ಅಂಬಿಕೆ, ಅಂಬಾಲಿಕೆ. ನಿನ್ನ ಹೆಸರು ಅಂಬೆ. ಅಂಬೆ. ಆಹಾ, ಎಂತಹ ಸುಂದರವಾದ ಹೆಸರು ಅಂಬೆ. ಯಾರು ಬೇಕಾದರೂ ಕರೆಯಬಹುದು. ಒತ್ತಕ್ಷರ ಇಲ್ಲ, ದೀರ್ಘಾಕ್ಷರ ಇಲ್ಲ, ಏನೂ ಇಲ್ಲ. ಸಣ್ಣ ಮಕ್ಕಳು ಸಹ ಅಂಬೆ ಕರಿಬಹುದು. ಸುಂದರಿ, ಆ ಅಂಬೆಯನ್ನು ಕರಿಯೋಕೆ ಮಹತ್ವ ಎಷ್ಟು ಗೊತ್ತುಂಟಾ? ಹೇಳು. ಅಂಬೆ, ಜಗದಂಬೆ, ಹಾ ಹಾ, ಅವಳನ್ನು ಕರೆದ ಹಾಗೆ ಆಗ್ತದೆ. ಹಾ, ಮುಂದೆ ಮುಂದೆ ನನ್ನ ಹೆಸರು ಹೇಳಿದೆ ಆಯ್ತಲ್ಲ. ಸಾಕಾಗಲಿಲ್ಲ, ಮತ್ತೆ ಇನ್ನೂ ಪರಿಚಯ ಕೇಳುವ ಆಸೆ ಆಗುತ್ತಾ ಇನ್ನೆಂತ ಇದೆ. ಪರಿಚಯ ನಿನಗೆ? ನೋಡು, ನಿನ್ನ ಪರಿಚಯವನ್ನ ಸರಿಯಾಗಿ ತಿಳಿದುಕೊಳ್ಳಬೇಕು ಎನ್ನುವ ಹಾಗೆ ನನ್ನ ಮನಸ್ಸು ಬಯಸ್ತಾ ಇದೆ. ಅಲ್ಲವೋ? ಹಾ ಪ್ರತಾಪ ಸೇನನ ಮಗಳು ಹಾ, ಅಂಬೆ ಎನ್ನುವುದಾಗಿ ಹೇಳಿ. ಇನ್ನೆಂತ ನಿನಗೆ ಪರಿಚಯ ಬೇಕು ಅಂತ? ಅಲ್ಲ, ನನ್ನ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವು ನಿನಗಿದೆಯೋ ಅಂತ. ನನಗೆ ಮೊದಲನಾಗಿ ನಿನ್ನನ್ನು ನೋಡಿದಾಗ ಕೇಳಬೇಕಂತ ಅನಿಸಿತು. ಹಾ, ಆದ್ರೆ ಯಾಕೋ ಬೇಡ, ನೀನೇ ಆಗಿ ಹೇಳಲಿ ಅಂತ ಕಾಯ್ತಾ ಇದ್ದೇನೆ. ಓಹೋ, ನಾನು ಕೇಳಿ ಸದಿರಾಗುವುದಕ್ಕಿಂತ ನೀನೇ ಹೇಳಿದ್ರೆ ಒಳ್ಳೆದಲ್ಲ. ವಿಷಯ ಇದು.